ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಡೀಪ್ ಫ್ರೈ ಮಾಡಿದ ಈರುಳ್ಳಿ ಅನಿಯನ್ ಉಂಟು, 50 ಗ್ರಾಮ್ ಉಂಟು, ಅದನ್ನು ಹಾಕೊಳ್ಳುವ ಮಿಕ್ಸಿ ಜಾರಿಗೆ. ಆನಂತರ 1 ಕಪ್ ಕರ್ಡ್ ಮೊಸರು, ಆಲ್ಮೋಸ್ಟ್ 170 ಗ್ರಾಮ್ಸ್ ಉಂಟು ಮೊಸರು. ಸ್ವಲ್ಪ ನಾನು ಇದಕ್ಕೆ ನೀರು ವಾಟರ್ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ನಮ್ಮ ಪೇಸ್ಟ್ ರೆಡಿ ಆಯಿತು. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡಿದ ಅನಿಯನ್ ಕರ್ಡ್ ಪೇಸ್ಟನ್ನು ಹಾಕೊಳ್ಳುವ. ಡೈರೆಕ್ಟ್ ಹಾಕ್ಕೊಳ್ಳಿ ಅದನ್ನು. ಅದರ ಜೊತೆನೆ 1 ಬೇ ಲೀಫ್ ಪಲಾವ್ ಎಲೆ, 1 ಇಂಚ್ ಸಿನಮನ್ ಸ್ಟಿಕ್ ಚಕ್ಕೆ, 3 ರಿಂದ 4 ಗ್ರೀನ್ ಕಾರ್ಡಮಮ್ ಏಲಕ್ಕಿ, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 10 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 6 ಕ್ಲೋವ್ಸ್ ಲವಂಗ. ಅದರ ಜೊತೆನೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆನಂತರ 1 ಗ್ಲಾಸ್ ವಾಟರ್ ನೀರು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ. ಕುದಿ ಬರಲಿ. ಈಗ ಇಲ್ಲಿ ಕುದಿ ಬಂದಿದೆ, ಬಾಯ್ಲ್ ಬಂದಿದೆ, ಸಾಕು. ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಪುನಃ ಒಂದು 10 ಮಿನಿಟ್ಸ್ 10 ಮಿನಿಟ್ ಇದನ್ನು ಬಿಡುವ. ಸ್ವಲ್ಪ ಗ್ರೇವಿ ದಪ್ಪವಾಗಲಿ. ಲೋ ಫ್ಲೇಮಲ್ಲಿ ಇಡಿ 10 ಮಿನಿಟ್ಸ್. ಈಗ ಇಲ್ಲಿ 10 ಮಿನಿಟ್ಸ್ ಆಗಿದೆ. 10 ಮಿನಿಟ್ ಒಳ್ಳೆ ರೀತಿ ಕುದಿ ಬಂದಿದೆ. ಗ್ರೇವಿ ದಪ್ಪ ಸಾಗಿದೆ. ಈ ರೀತಿ ಸ್ವಲ್ಪ ದಪ್ಪ ಆಗಬೇಕು. ಈಗ ನಾನು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, 1 ಟೀ ಸ್ಪೂನ್ ಜೀರಾ ಪುಡಿ ಜೀರಿಗೆ ಪುಡಿ, ಅನಂತರ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಫ್ಲೇಮ್ ಲೋ ಅಲ್ಲೇ ಉಂಟು. ಈಗ ಮಸಾಲೆ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗಿದೆ, ಸಾಕು. ಈಗ ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಹಾಕೊಳ್ಳುವ. 1/2 kg ಉಂಟು. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು 8 ಮಿನಿಟ್ ನಾವು ಫ್ರೈ ಮಾಡಬೇಕು. ಚಿಕನನ್ನು ಮಸಾಲೆ ಜೊತೆಗೆ ಕಂಟಿನ್ಯೂಸ್ ಸ್ಟರ್ ಮಾಡಬೇಕು, ಮಿಕ್ಸ್ ಮಾಡ್ತಾ. ಈಗ 8 ಮಿನಿಟಲ್ಲಿ ಒಳ್ಳೆ ರೀತಿ ಫ್ರೈ ಆಗಿದೆ ಚಿಕನ್ ಮಸಾಲೆ ಒಟ್ಟಿಗೆ. ಈಗ ಒಂದು ಅರ್ಧ ಕಪ್ ತುಪ್ಪ ಗೀ ಹಾಕೋಣ. ನೀವು ಎಣ್ಣೆ ಸಹ ಯೂಸ್ ಮಾಡ್ಬೋದು, ಆದರೆ ಈ ರೆಸಿಪಿಗೆ ತುಪ್ಪ ಹಾಕಿದರೆ ಒಳ್ಳೇದಾಗ್ತದೆ ಕೂರ್ಮಕ್ಕೆ. ಸೊ ಅರ್ಧ ಕಪ್ನಷ್ಟು ನಾವು ಗೀ ತುಪ್ಪ ಹಾಕೋಣ. ಈಗ ನಾವು ಪುನಃ ಫ್ಲೇಮನ್ನು ಮೀಡಿಯಮ್ ಟು ಹೈ ಇಟ್ಕೊಂಡು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು ಮಸಾಲವನ್ನು. ತುಪ್ಪ ಹಾಕಿದ ನಂತರ ಒಂದು 3 to 4 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಪುನಃ ಫ್ಲೇಮನ್ನು ಲೋ ಅಲ್ಲಿ ಇಡಬೇಕು. ಲೋ ಅಲ್ಲಿ ಇಟ್ಕೊಂಡು 10 ಮಿನಿಟ್ಸ್ ಇದನ್ನು ನಾವು ಬೇಯಲಿಕ್ಕೆ ಬಿಡುವ. ಚಿಕನ್ ಕುಕ್ ಆಗಬೇಕು. ಸೊ ಫ್ಲೇಮ್ ಲೋ ಅಲ್ಲಿ ಇಟ್ಟು ಕುಕ್ ಮಾಡಿ 10 to 15 ಮಿನಿಟ್ಸ್ ಮಾಡ್ಬೋದು. ಮಿಡ್ಲಲ್ಲಿ ಸ್ಟರ್ ಮಾಡಿ. ಇಲ್ಲೀಗ ಲೋ ಫ್ಲೇಮಲ್ಲಿ ಒಳ್ಳೆ ರೀತಿ ಚಿಕನ್ ಬೆಂದಿದೆ. 10 ಮಿನಿಟ್ಸ್ ಆಗಿದೆ. ಇಲ್ಲಿ ನೋಡ್ಬೋದು ಗೀ ಸೆಪರೇಟ್ ಆಗಿದೆ, ಮೇಲೆ ಬಂದಿದೆ. ನಮ್ಮ ವೆಡ್ಡಿಂಗ್ ಸ್ಟೈಲ್ ಚಿಕನ್ ಕೂರ್ಮಾ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಅನ್ನದ ಜೊತೆ, ಚಪಾತಿ, ರೋಟಿ, ನಾನ್ ಜೊತೆ ಸರ್ವ್ ಮಾಡ್ಬೋದು.